ಓಂಕಾರಕ್ಕೆ ಏನೇನು ಅರ್ಥಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಊಯಿ ತಂತು ಸಂತಾನೆ ಅನ್ನೋ ಧಾತು ಮತ್ತು ಅವ ಅನ್ನೋ ಧಾತು ಅದನ್ನ ಇಟ್ಕೊಂಡು ಇಡೀ ಓಂಕಾರವನ್ನು ಒಂದು ಅಖಂಡ ಅಂತ ನಾವು ಪರಿಗಣಿಸಿದಾಗ ಅದಕ್ಕೇನು ಅರ್ಥ ಆಗ್ತದೆ ಅಂತ ನೋಡಿದ್ದೇವೆ. ಮುಂದೆ ಓಂಕಾರ ಇದು ಅಕಾರ ಉಕಾರ ಮಕಾರಗಳ 3 ಅಕ್ಷರಗಳ ಒಂದು ಸಂಗಮ ಅಂತ ಅರ್ಥ ಇಟ್ಕೊಂಡಾಗ ಏನೇನು ಅರ್ಥ ಆಗ್ತದೆ. ಇಲ್ಲಿಯೂ ಕೂಡ ನನ್ನ ಸಂಶೋಧನೆ ಏನಿಲ್ಲ, ಗೋವಿಂದಾಚಾರ್ಯ ಬರೆದಿಟ್ಟದನ್ನು ಹೇಳ್ತಾ ಇದ್ದೇನೆ ಅಷ್ಟೆ. ಅಕಾರ ಅನ್ನುವುದು ಋಗ್ವೇದವನ್ನು ಹೇಳ್ತದೆ. ಅಗ್ನಿಮೀಳೆ ಪುರೋಹಿತಂ ಅಂತ ಋಗ್ವೇದ ಪ್ರಾರಂಭ ಕಾಣ್ತದೆ. ಅಲ್ಲಿ ಇರುವಂತಹ ಅವನ್ನೇ ಓಂಕಾರದ ಮೊದಲನೇ ಅಕ್ಷರ ಅ ಅನ್ನೋದು ಹೇಳ್ತದೆ. ಮತ್ತೆ ಆ ಋಗ್ವೇದ ಕೊನೆಗೊಳ್ಳುವುದು ಸಮಾನಮಸ್ತು ಓಮನೋ ಯಥಾವಸ್ಸು ಸಹಾಸತಿ ತಿ ಅಂತ. ಅಲ್ಲಿ ಕೊನೆಗೆ ಇಕಾರ ಇದೆ. ಆ ಇಕಾರದಿಂದ ಪ್ರಾರಂಭ ಆಗುವುದೇ, ಇಕಾರದಿಂದ ಕೊನೆಗೊಳ್ಳುವುದೇ ಈ ಋಗ್ವೇದ. ಅದೇ ಇಕಾರದಿಂದ ಯಜುರ್ವೇದ ಪ್ರಾರಂಭ ಆಗ್ತದೆ. ವಿಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ದೇವೋವಹ ಅಂತ. ಮತ್ತೆ ಆ ಇಕಾರದಿಂದ ಪ್ರಾರಂಭ ಕಂಡಂತಹ ಯಜುರ್ವೇದ ಕೊನೆಗೆ ಉಕಾರದಲ್ಲಿ ಕೊನೆಗೊಳ್ಳುತ್ತದೆ. ಸಮುದ್ರೋ ಬಂಧು, ಬಂಧು ಎಂಬಲ್ಲಿ ಉಕಾರ ಇದೆ ಕೊನೆಗೆ. ಹೀಗ ಉಕಾರವನ್ನ ಈ ಉಕಾರವನ್ನ ಆ ಓಂಕಾರದ 2ನೇ ಅಕ್ಷರವಾದಂತಹ ಉಕಾರ ವರ್ಣನೆ ಮಾಡ್ತದೆ. ಹೀಗೆ ಅದಿಂದ ಈವರೆಗೆ ಋಗ್ವೇದ, ಈದಿಂದ ಊದವರೆಗೆ ಯಜುರ್ವೇದ. ಹಾಗಾಗಿ ಅವು ಓ ಅಂತ ಹೇಳಿದಾಗ 2 ವೇದಗಳು ಅಲ್ಲಿ ಬಂದವು. ಕೊನೆಯದ್ದು ಮಕಾರ. ಮ ಅನ್ನುವುದು ನಾದದ ಪ್ರತಿನಿಧಿ. ಎಲ್ಲ ಕಡೆ ಈ ಸಂಗೀತದಲ್ಲಿ ಹಮ್ಮಿಂಗ್ ಅಂತ ಒಂದು ಮಾಡ್ತಾ ಇರ್ತಾರೆ. ಹಮ್ಮಿಂಗ್ ಅಂದ್ರೆ ಆ ಗುನುಗುಡುವುದು ಅಂತ ಹೇಳ್ತಾರಲ್ಲ, ಅದೇ ಇರುವುದು ಎಲ್ಲ ಕಡೆ, ನಾದದ ಪ್ರತಿನಿಧಿ ಅದು. ಹಾಗಾಗಿ ಮಕಾರ ಅನ್ನುವುದು ಸಾಮವೇದದ ಅಕ್ಷರ. ಹೀಗೆ ಅ ಉ ಇವೆರಡು ಋಗ್ವೇದ ಯಜುರ್ವೇದಗಳನ್ನು ಹೇಳಿದರೆ, ಮ ಅನ್ನುವಂಥ ಆ ನಾದದ ಪ್ರತಿನಿಧಿಯಾದಂಥ, ಹಮ್ಮಿಂಗ್ನ ಸಂಕೇತವಾದಂಥ, ಗುನುಗುಡುವಿಕೆಯ ಸಂಕೇತವಾದಂಥ ಮಕಾರ ಅನ್ನುವುದು ಆ ಸಾಮವೇದವನ್ನು ಹೇಳ್ತದೆ. ಅಕಾರ ಅನ್ನುವುದು ಆಪ್ತಿ. ಆಪ್ತಿ ಅನ್ನುವುದರ ಸಂಕ್ಷಿಪ್ತ ರೂಪವೇ ಈ ಅಕಾರ. ಆಪ್ತಿ ಅಂದ್ರೆ ಈ ಒಟ್ಟಾರೆ ಹೊರ ಜಗತ್ತೇನಿದೆ ಆ ಜಗತ್ತಿನ ಸಂಪರ್ಕ, ಅಂದ್ರೆ ನಮ್ಮ ಎಚ್ಚರ. ಈ ಎಚ್ಚರ ಅನ್ನೋ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥ ಭಗವಂತನೇ ಅಕಾರ. ಜಾಗರಿತ ಸ್ಥಾನೋ ಬಹಿಪ್ರಜ್ಞ ಸಪ್ತಾಂಗ 19 ಮುಖ ಸ್ಥೂಲಭುಗ್ ವೈಶ್ವಾನರ ಪ್ರಥಮ ಪ್ರಾದಃ ಅಂತ ಇದು ಮಾಂಡುಕ ಉಪನಿಷತ್ತು. ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಜೀವನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥವನೇ ಈ ವೈಶ್ವಾನರ. ಅವನು ಓಂಕಾರದ ಈ ಮೊದಲನೇ ಪಾದವಾದಂತಹ ಅಕಾರದಿಂದ ವಾಚ್ಯನಾಗಿದ್ದಾನೆ. ಮುಂದೆ ಊ ಅಂದ್ರೆ ಉತ್ಕರ್ಷ ಅಂತ ಅರ್ಥ. ಉತ್ಕರ್ಷ ಅಂದ್ರೆ ಒಳಗೆ ಎಳ್ಕೊಳ್ಳುವುದು, ಒಳಗೆ ಸೆಳೆದುಕೊಳ್ಳುವುದು ಅಂತ ಅರ್ಥ. ಈ ಬಾಹ್ಯ ಪ್ರಪಂಚ ಮುಗಿದ ಮೇಲೆ ಮಾನಸಿಕ ಪ್ರಪಂಚದಲ್ಲಿ ಮೊದಲು ಕನಸು, ಆಮೇಲೆ ನಿದ್ರೆ. ಆ ಕನಸಿನ ಅವಸ್ಥೆಯಲ್ಲಿ ಉಕಾರವಾಚ್ಯನಾದ ಭಗವಂತ ನಮಗೆ ನಿಯಾಮಕನಾಗಿರ್ತಾನೆ. ಮುಂದೆ ಮ ಅಂದ್ರೆ ಏನಿದೆಯಲ್ಲ, ಮ ಅನ್ನುವುದು ಮಾನ ಅನ್ನುವುದರ ಸಂಕ್ಷಿಪ್ತ ರೂಪ. ಮಾನ ಅಂದ್ರೆ ಈ ಗತಿ ಅಂತ ತಿಳಿದುಕೊಳ್ಳುವುದು ಅಂತ ಅರ್ಥ. ಮಾನ ಅಂದ್ರೆ ಗಮನ, ಒಂದು ಚಟುವಟಿಕೆ, ಒಳಗೆ ಹೋಗುವುದು ಅಂತ ಅರ್ಥ. ಹೃದಯದಲ್ಲಿರುವಂತಹ ಭಗವಂತನ ಒಳಗೆ ಹೋಗಿ ಆತನ ಜೊತೆಗೆ ಇದ್ದು ಬಿಡುವುದು. ಇದನ್ನೇ ಮಾಡುವಂತಹ, ಈ ಚಟುವಟಿಕೆಯನ್ನು ನಮ್ಮ ಕಡೆಯಿಂದ ಮಾಡಿಸುವಂತಹ ಭಗವಂತನನ್ನ ಮಕಾರದಿಂದ ವರ್ಣನೆ ಮಾಡ್ತಾರೆ. ಸುಷುಪ್ತ ಸ್ಥಾನ, ಸುಷುಪ್ತ ಸ್ಥಾನೇ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಅವನೇ ಮಕಾರದಿಂದ ವಾಚ್ಯನಾಗಿದ್ದಾನೆ.
ಜಾಗರಿತಸ್ಥಾನಃ ವೈಶ್ವಾನರಃ ಅಕಾರಃ ಪ್ರಥಮಾ ಮಾತ್ರ ಆಪ್ತೇಃ ಆದಿಮತ್ವಾದ್ವಾ ಆಪ್ನೋತಿ ಹವ ಸರ್ವಾನ್ ಕಾಮಾನ್ ಆದಿಶ್ಚ ಏವಂ ಭವತಿ. ಇದು ಕೂಡ ಆ ಮಾಂಡೂಕ ಉಪನಿಷತ್ನಲ್ಲೇ ಬರುವಂಥ ಒಂದು ಮಂತ್ರ. ಅದೇನನ್ನು ಹೇಳ್ತದೆ? ಓಂಕಾರ ವಾಚ್ಯನಾಗಿ ಇರುವಂತಹ ಭಗವಂತನೇ ಈ ಅಕಾರದಿಂದ, ಓಂಕಾರದ ಮೊದಲನೇ ಅವಯವವಾದಂತಹ ಅಕಾರದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಆ ಜೀವಾತ್ಮರ ಶಕ್ತಿಗೆ ತಕ್ಕಂತೆ ಎಲ್ಲಾ ವಿಷಯಗಳನ್ನು ಅವನೇ ಕೊಡುವಂಥವನು. ಜಾಗೃತ ಅವಸ್ಥೆಗೆ ಬರ್ಲಿಕ್ಕೆ ಬೇಕಾದಂತಹ ಶಕ್ತಿ ಈ ಜೀವಾತ್ಮನಿಗೆ ಬರುವುದು ಅವನಿಂದಲೇ. ಅಕಾರ ವಾಚ್ಯನಾದ ಭಗವಂತನನ್ನು ಉಪಾಸನೆ ಮಾಡುವವರಿಗೆ ಎಲ್ಲಾ ರೀತಿಯಾದಂಥ ಭೋಗಗಳನ್ನು ಕೊಡ್ತಾನೆ. ಅವನಿಗೆ ವಿಶ್ವ ಅಂತ ಹೇಳ್ತಾರೆ. ಸ್ವಪ್ನಸ್ಥಾನ ತೈಜಸಃ ಉಕಾರೋ ದ್ವಿತೀಯ ಮಾತ್ರ ಉತ್ಕರ್ಷಾದ್ ಉಭಯತ್ವಾದ್ವಾ ಉತ್ಕರ್ಷದಿಹ ವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ ನಾಸ್ಯ ಅಬ್ರಹ್ಮವಿತ್ ಕುಲೇ ಭವತಿ ಏವಂ ವೇದ. ತೈಜಸ ಅಂತ ಉಕಾರದಿಂದ ವಾಚ್ಯವಾದ ಭಗವಂತನ ಎರಡನೇ ರೂಪ. ಇದು ಆ ಓಂಕಾರದಲ್ಲಿರುವಂತಹ ಉಕಾರದಿಂದ ವಾಚ್ಯವಾಗಿದೆ. ಆತನನ್ನ ಸ್ವಪ್ನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಸ್ವಪ್ನ ಅವನಿಗೆ ಬರೆಸುವವನೇ ಈ ತೈಜಸ. ಯಾರು ಈ ತೈಜಸ ರೂಪಿಯಾದ ಭಗವಂತನನ್ನು ಉಕಾರ ವಾಚ್ಯ ಅಂತ ಉಪಾಸಿಸ್ತಾರೋ ಅವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಮುಕ್ತಿಗೆ ಲೋಕಕ್ಕೆ ಹೋಗಿ ತಲುಪ್ತಾರೆ. ಉಕಾರ ವಾಚ್ಯನಾದ ಭಗವಂತನನ್ನು ಉಪಾಸಿಸಿದವರ ಕುಲದಲ್ಲಿ ಅಜ್ಞಾನಿಯಾದಂತಹ ಒಬ್ಬ ವ್ಯಕ್ತಿ ಯಾವತ್ತೂ ಹುಟ್ಟೋದಿಲ್ಲ. ಜ್ಞಾನಿಗಳಾದಂತಹ ಮಕ್ಕಳೇ ಅವನ ಒಂದು ಸಂತತಿಯಲ್ಲಿ, ಅವನ ಪರಂಪರೆಯಲ್ಲಿ ಹುಟ್ಟುತ್ತಾರೆ. ಶರೀರಾಭಿಮಾನಾತ್ ಉತ್ಥಾಪ್ಯ, ನಾವು ನಮ್ಮದು ಅನ್ನುವಂತಹ ಈ ಶರೀರದ ಅಭಿಮಾನದಿಂದ ನಮ್ಮನ್ನು ಬಿಡಿಸುವವನೇ ಈ ಉಕಾರವಾಚ್ಯನಾದ ಭಗವಂತ. ಸುಷುಪ್ತ ಸ್ಥಾನ ಪ್ರಾಜ್ಞ ಮಕಾರ ತೃತೀಯ ಮಾತ್ರ ಮಿತೇರಪೀತೇರ್ವಾ ವಿನೋತಿ ಹವ ಇದಂ ಸರ್ವಂ ಅಪೀತಿಶ್ಚ ಭವತಿ ಏವಂ ವೇದ. ಜೀವನ ಹೃದಯದಲ್ಲಿ, ಆ ಹೃದಯ ಭಾಗದಲ್ಲಿ ಇರುವಂತಹ ಭಗವಂತನ ರೂಪ ಇದು. ಮಕಾರದಿಂದ ವಾಚ್ಯವಾದಂತಹ ಪ್ರಾಜ್ಞೆ ಎಂಬ ರೂಪ. ಜೀವನಿಗೆ ನಿದ್ರೆ ಬರೆಸುವವನೇ ಅವನೇ. ಈ ಪ್ರಾಜ್ಞನಾಮಕನಾದ ಭಗವಂತನನ್ನ ಯಾರು ಉಪಾಸಿಸ್ತಾರೆ ಅವರಿಗೆ ಎಲ್ಲಾ ಥರದ ಜ್ಞಾನವನ್ನು ಭಗವಂತ ಕೊಡ್ತಾನೆ. ದುಃಖ ರೂಪವಾದ ಈ ಸಂಸಾರದಿಂದಲೂ ಅವನಿಗೆ ಬಿಡುಗಡೆ ಆಗ್ತದೆ ಅಂತ ಆ ಅಕಾರ ಉಕಾರ ಮತ್ತು ಮಕಾರಗಳ ವರ್ಣನೆಯನ್ನ ಮಾಂಡೂಕೋಪನಿಷತ್ತು ಮಾಡಿದೆ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇಹೆ ತಥಾ ಶಾಂತ ಅತಿಶಾಂತಸ್ಯ ದೇವತಾಃ ಅಂತ ಇದು ಯತಿಪ್ರಣವಕಲ್ಪದ ಶ್ಲೋಕ. ಅಕಾರದ ದೇವತೆ ಕೃಷ್ಣ, ಉಕಾರದ ದೇವತೆ ರಾಮ, ಮಕಾರದ ದೇವತೆ ನರಸಿಂಹ, ನಾದದ ದೇವತೆ ವರಾಹ. ನಾವೀಗ ನೋಡ್ಬೇಕಾಗಿದ್ದು ಅ ಉ ಮ. ಅಕಾರದಿಂದ ಕೃಷ್ಣ, ಉಕಾರದಿಂದ ರಾಮ, ಮಕಾರದಿಂದ ವಾಚ್ಯನಾದವನು ನರಸಿಂಹ. ಇಂತಹ ಭಗವದ್ ರೂಪಗಳು ಕೂಡ ಆ ಅಕಾರ ಉಕಾರ ಮಕಾರಗಳಿಂದ ವಾಚ್ಯ ಆಗಿವೆ. ಮುಖ್ಯವಾಗಿ ಛಾಂದೋಗ್ಯ ಉಪನಿಷತ್ತು ವರ್ಣಿಸುವಂತೆ ಈ ಭಗವಂತನ ಶಕ್ತಿ ಎಂಥದ್ದು? ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ. ಅಕಾರದಿಂದ ಸರ್ವಾಧಿಕನಾದ ಗುಣಗಳ ದೃಷ್ಟಿಯಿಂದ ಎಲ್ಲರಿಗಿಂತಲೂ ಮಿಗಿಲಾದ ಭಗವಂತ ವಾಚ್ಯ. ಉಕಾರದಿಂದ ಸ್ಥಾನದ ದೃಷ್ಟಿಯಿಂದ ಎಲ್ಲರಿಗಿಂತಲೂ ಉಚ್ಚನಾದಂಥ ಭಗವಂತ ವಾಚ್ಯ. ಮಕಾರದಿಂದ ತಥಾ ಮಿತಂ ಸರ್ವವೇದೈ, ಸರ್ವಶಾಸ್ತ್ರಗಳಿಂದಲೂ ಪ್ರತಿಪಾದ್ಯನಾದವನು ಅನ್ನುವ ಅರ್ಥ ಮಕಾರದಿಂದ ತಿಳಿದು ಬರ್ತದೆ. ಇದು ಛಾಂದೋಗ್ಯ ಉಪನಿಷತ್ತಿಂದು. ಐತರೇಯ ಭಾಷೆ ಹೇಳುವಂತೆ ಆ ಭಗವಂತ ಈ ಮ ಅಂದ್ರೆ ತಾನೇ ಮಾತಾ, ಎಲ್ಲವನ್ನು ಕೂಡ ತಿಳಿದವನು ಅನ್ನುವ ಅರ್ಥವೂ ಕೂಡ ಆ ಶಬ್ದಕ್ಕೆ ಇದೆ. ಹೀಗೆ ಎಲ್ಲರಿಂದಲೂ ಶಾಸ್ತ್ರಗಳಿಂದಲೂ ತಿಳಿಯಲ್ಪಟ್ಟವನು ಮತ್ತೆ ತಾನೇ ಎಲ್ಲವನ್ನು ಕೂಡ ತಿಳಿದವನು, ಈ ಅರ್ಥಗಳನ್ನ ಮಕಾರಕ್ಕೆ ಹೇಳಬಹುದು. ಇವು ಒಟ್ಟಾರೆ ಆ ಓಂಕಾರಕ್ಕೆ ನಾವು
ಸಂಕ್ಷಿಪ್ತವಾಗಿ ಅನುಸಂಧಾನ ಮಾಡಿಕೊಳ್ಬೇಕಾದಂತಹ ಕೆಲವು ಅರ್ಥಗಳು. ಅದನ್ನ ಇಲ್ಲಿ ಇರುವಂತಹ ಅನೇಕ ಅರ್ಥಗಳನ್ನು ವರ್ಣನೆ ಮಾಡಿದ್ದೇನೆ. ಕೆಲವು ಅದರಲ್ಲಿ ನಾನು ಸೇರಿಸಿರುವಂತಹ ಅರ್ಥಗಳು ಕೂಡ ಇವೆ. ನಮ್ಮ ಅನುಸಂಧಾನದಲ್ಲಿ ಬಹಳ ಮುಖ್ಯವಾದಂತಹ ಶಬ್ದಗಳಿವು. ಇದಿಷ್ಟು ಓಂಕಾರದ ಬಗ್ಗೆ ಒಟ್ಟಾರೆ ಅರ್ಥಗಳು.